ನನ್ನ ಹೆಸರು ಪಿ ಭ್ರಮರಾಂಬಿಕಾ ಅಂತ. ನಾನು ದೊಡ್ಡಬಳ್ಳಾಪುರದಲ್ಲಿ ವಿದ್ಯಾದಾನ್ ಸ್ಕೂಲ್ ಅಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವ್ರು ನಮ್ಮಮ್ಮ ಲಲಿತಮ್ಮ ಅಂತ. ಇವ್ರಿಗೆ ಒಂದು 10 to 15 ಇಯರ್ಸಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಸೊ ಬೇರೆ ಬೇರೆ ಹಾಸ್ಪಿಟಲ್ಸ್ ಎಲ್ಲ ತೋರಿಸಿದ್ದೀವಿ. ಅಲ್ಲಿ ಎಂಡೋಸ್ಕೋಪ್ ಮಾಡಿಸಿದ್ದಾರೆ, ಮತ್ತು ಒಂದೊಂದು ಮಂತ್ಗೆಲ್ಲನೂ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಾಗ ಸ್ವಲ್ಪ ಕಮ್ಮಿ ಇರ್ತಾ ಇತ್ತು, ಮತ್ತೆ ಜಾಸ್ತಿ ಹೊಟ್ಟೆ ಉರಿ, ಏನೇ ಹೊರಗಡೆದು ಏನೇ ಸ್ವಲ್ಪ ತಿಂದ್ರೂ ಹೊಟ್ಟೆ ಉರಿ, ಗಂಟ್ಲುರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಮತ್ತು ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ. ಈಗ ಈ RJR ಹಾಸ್ಪಿಟಲ್ಗೆ ಬಂದಾಗಿಂದನೂ 1 ಮಂತ್ ಆಯಿತು ನಾವು ಬಂದು ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಇದು 10 ಇಯರ್ಸಿಂದ ಇರೋದ್ರಿಂದ ಡಾಕ್ಟ್ರು ಹೇಳಿದ್ದಾರೆ, 3-4 ಮಂತ್ಸ್ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ, ನೀವು ಖಂಡಿತ ಮೊದಲು ಥರ ಖಾರ ತಿನ್ನೋ ಥರ ಆಗೇ ಆಗ್ತೀರಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೂ ಸ್ವಲ್ಪ ಭರವಸೆ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಇಲ್ಲಿ ಬಂದಿದ್ದೀವಿ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಡಾಕ್ಟರ್ಸ್ ಎಲ್ಲ ನಮಗೆ ಚೆನ್ನಾಗಿ ಕೋಆಪರೇಷನ್ ಮಾಡ್ತಾರೆ. ಇಷ್ಟ ಆಯಿತು ನಮ್ಗೆ ಇಲ್ಲಿ ಬಂದು. ಚೆನ್ನಾಗಿ ನಿದ್ದೆ ಎಲ್ಲ ಬರ್ತಾ ಇದೆ. ಮತ್ತು ಇಲ್ಲಿ ಡಾಕ್ಟರ್ಸ್ ಅಷ್ಟೇ ನಾಡಿ ನೋಡಿಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಮೆಡಿಸನ್ಸ್ ಎಲ್ಲ ಅಷ್ಟೇ ಎಲ್ಲ ಬರ್ಕೊಡ್ತಾರೆ. ಅಲ್ಲೇ ಮೆಡಿಸನ್ಸ್ ಸಿಗತ್ತೆ. ಎಲ್ಲ ಗಿಡಮೂಲಿಕೆಗಳಿಂದ ಮಾಡಿರೋ ಮೆಡಿಸನ್ಸು. ಇದರಿಂದ ಸೈಡ್ ಎಫೆಕ್ಟ್ಸ್ ಸಹ ಇರೋದಿಲ್ಲ. ಎಲ್ಲ ಊಟಕ್ಕೆ ಮುಂಚೆ ತೊಗೊಳ್ಳೋದು, ಊಟ ಆದಮೇಲೆ ತೊಗೊಳ್ಳೋದು ಎಲ್ಲ ನೀಟಾಗೆಲ್ಲ ಬರೆದು ತೋರಿಸಿ ಕೊಡ್ತಾರೆ. ಅದರಿಂದ ನಮಗೂ ಎಲ್ಲ ಗೊತ್ತಾಗುತ್ತೆ. ಮತ್ತು ಮನೆಗೆ ಹೋಗಿ ಅದೇ ಥರನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ತೊಗೊಂಡಿದ್ದೀವಿ. ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಡಾಕ್ಟರ್ಸ್ಗೆ ಮತ್ತು ಸ್ಟಾಫ್ಸ್ಗೆಲ್ಲನೂ ತುಂಬ ಧನ್ಯವಾದ. ಥ್ಯಾಂಕ್ ಯು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003